ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ನಂಬರ್ 2, ಬಿಜೆಪಿಯವರ ಕಾರಣ ನಂಬರ್ 2, ವಾಲ್ಮೀಕಿ ನಿಗಮದ ಹಗರಣ. ಈ ಹಗರಣದಲ್ಲಿ ಮಾಜಿ ಸಚಿವ ಅರೆಸ್ಟ್ ಆಗಿದ್ದಾರೆ, ನಾಗೇಂದ್ರ. ಈ ವಿಚಾರ ಸಿದ್ದರಾಮಯ್ಯನವರಿಗೆ ಸಿಕ್ಕಾಪಟ್ಟೆ ಮುಜುಗರ ತಂದಿದೆ. ಒಂದು ಮೂಢ ಹಗರಣ ಆದರೆ ಮತ್ತೊಂದು ಪ್ರಕರಣ, ಮತ್ತೊಂದು ದೊಡ್ಡ ಮಟ್ಟದ ಹಗರಣ, ರಾಜ್ಯ ಸರ್ಕಾರದ ಬುಡವನ್ನೇ ಅಳ್ಳಾಡಿಸ್ತಾ ಇರುವಂತಹ ಹಗರಣ, ಅದು ವಾಲ್ಮೀಕಿ ನಿಗಮ ಹಗರಣ. ಸಿದ್ದರಾಮಯ್ಯನವರಿಗೆ ಏನಪ್ಪ ಹಿಂಗಾಗ್ತಾ ಇದೆಯಲ್ಲ ಅಂತ ಹೇಳಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ಬಿಜೆಪಿಯವರು ಹೋರಾಟದ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಈ ಎಲ್ಲ ಪ್ರಕರಣಗಳನ್ನ ಇಟ್ಕೊಂಡು, ಈ ಎಲ್ಲ ಹಗರಣಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಬೇಕು, ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು. ಇದು ಬಿಜೆಪಿಯವರ ಟಾರ್ಗೆಟ್, ಗುರಿ. ಹಾಗಾಗಿನೇ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಸಿಹಿ ಅಥವಾ ಪಾಯಸ ಸಿಕ್ಕಿಬಿಟ್ಟಿದೆ ಬಿಜೆಪಿಯವರಿಗೆ. ವಾಲ್ಮೀಕಿ ನಿಗಮ ಹಗರಣ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಬಿಐ ಮತ್ತು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಎಂಟ್ರಿ ಆಗಿದ್ದಾವೆ. ಇವು ಎಂಟ್ರಿ ಆಗಿಬಿಟ್ರೆ ಮುಗೀತು ಅಲ್ಲಿಗೆ ಕತೆ. ಯಾರೇ ಆರೋಪಿಗಳಾದರೂ ಕೂಡ ಅವರನ್ನು ಬಿಡೋದಿಲ್ಲ. ಅರೆಸ್ಟ್ ಮಾಡಲಾಗುತ್ತೆ, ನ್ಯಾಯಾಂಗ ಬಂಧನದಲ್ಲಿಡಲಾಗುತ್ತೆ, ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸತ್ಯಾಸತ್ಯತೆ ತಿಳಿಯುವವರೆಗೂ ಕೂಡ ಇಡಿ ಅಧಿಕಾರಿಗಳು ಸಿಬಿಐನವರು ಬಿಡೋದಿಲ್ಲ. ಮಂತ್ರಿ ಸ್ಥಾನಕ್ಕೆ ನಾಗೇಂದ್ರ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಅರೆಸ್ಟ್ ಕೂಡ ಮಾಡಾಯಿತು. ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ರು. ಅವರ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾಯಿತು. ಎಲ್ಲ ಗೊತ್ತಾದ ನಂತರ, ಮಾಹಿತಿ ಪಡೆದ ನಂತರ ನಾಗೇಂದ್ರ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಒಂದು ತಲೆ ಈಗಾಗಲೇ ಉರುಳು ಹೋಗಿದೆ, ಒಂದು ತಲೆದಂಡ ಆಗಿದೆ ನಾಗೇಂದ್ರ. ಮತ್ತೊಂದು ಅಧ್ಯಕ್ಷ ಶಾಸಕ ಯಾರು, ಬಸನಗೌಡ ದದ್ದಲ್. ಗಾಡ 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 ಅಂತ ನಡಗ್ತಾ ಇದ್ದಾರೆ ಬಸನಗೌಡ ದದ್ದಲ್. ಬಿಕಾಸ್ ನಾಗೇಂದ್ರ ಅವರನ್ನೇ ಬಿಟ್ಟಿಲ್ಲ, ನನ್ನ ಬಿಟ್ಟು ಬಿಡ್ತಾರಾ ಇವರು ಅನ್ನೋದು ಭಯ ಶುರುವಾಗಿದೆ. ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಸಾಹೇಬರು, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅರೆಸ್ಟ್ ಮಾಡ್ತಾರೆ. ಎಲ್ಲೇ ಹೋದರೂ ಕೂಡ, ಎಲ್ಲೇ ತಲೆ ಮರೆಸ್ಕೊಂಡ್ರು ಕೂಡ ಅವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಡಿ ಸಿಬಿಐ ಎಂಟ್ರಿ ಆಗಿದ್ದಾವೆ. ಹಾಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಹಲವು ಅಧಿಕಾರಿಗಳನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಒಬ್ಬೊಬ್ಬರ ಬಾಯಿಯಿಂದಲೂ ಕೂಡ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ ಅಧಿಕಾರಿಗಳು. ಸುಳ್ಳು ಹೇಳಿದ್ರೆ ಬಿಡೋದೇ ಇಲ್ಲ ನಿಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರ ಬಾಯಿಂದಲೂ ಸತ್ಯ ಬರ್ತಾ ಇದೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಈಗ ಅದರಲ್ಲೂ ಸಿದ್ದರಾಮಯ್ಯನವರು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಪಾಪ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ ಅನ್ನೋ ಹಣೆಪಟ್ಟಿ. ಸಿದ್ದರಾಮಯ್ಯನವರು ಕಳೆದ ಬಾರಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಸರ್ಕಾರವನ್ನ ನಡೆಸ್ಕೊಂಡು ಹೋದ್ರು. ಸುಭದ್ರ ಸರ್ಕಾರ, ಯಾವುದೇ ರೀತಿಯಾದಂಥ ಗಲಾಟೆಗಳಾಗಿರಲಿಲ್ಲ. ಇಂಥ ದೊಡ್ಡ ದೊಡ್ಡ ಹಗರಣಗಳು ನಡೆದಿರಬಹುದು, ಬೆಳಕಿಗೆ ಬಂದಿರಲಿಲ್ಲ. ಆದರೆ ಈ ಹಗರಣಗಳಿದಾವಲ್ಲ, ಈ ಹಗರಣಗಳಿಂದ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿಯನ್ನ ಕಟ್ಕೊಂಡಂತಾಗಿದೆ. ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಇಂಥದ್ದೇ ಹಗರಣಗಳು. ಈಗ ಮತ್ತೊಂದು ಬಂದಿದೆ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ. ಹಾಗಾಗಿನೇ ಭ್ರಷ್ಟ ಸರ್ಕಾರ ಅನ್ನೋ ಹಣೆಪಟ್ಟಿಗೆ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸಾಕ್ಷಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ತಂದಿದೆ ವಾಲ್ಮೀಕಿ ಹಗರಣ. ಈ ಹಗರಣದಲ್ಲಿ ಓರ್ವ ಅಧಿಕಾರಿ, ಚಂದ್ರಶೇಖರನ್ ಅನ್ನೋ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಪಾಪ. ಎಷ್ಟೋ ಪುಟಗಳ ಒಂದು ಡೆತ್ ನೋಟ್ ಬರೆದಿಡ್ತಾರೆ. ಒಬ್ಬೊಬ್ಬರ ಹೆಸರನ್ನು ಕೂಡ ಬರೆದಿಡ್ತಾರೆ, ಈ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಈ ಅಕ್ರಮದಲ್ಲಿ ಅಂತ ಹೇಳಿ. ಹಾಗೇನೆ ಸಂಬಂಧಪಟ್ಟ ಆ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ತಲೆದಂಡ ಆಗಿದೆ, ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಆ ಇಲಾಖೆಯ ಮಾಜಿ ಸಚಿವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ನಾಗೇಂದ್ರ. ಈಗ ನಿಗಮದ ಅಧ್ಯಕ್ಷ ದದ್ದಲ್, ಬಸನಗೌಡ ದದ್ದಲ್ ಸಾಹೇಬರೇನಿದಾರಲ್ಲ, ಅವರನ್ನ ಅರೆಸ್ಟ್ ಮಾಡೋದು ಮಾತ್ರ ಬಾಕಿ ಇದೆ. ಹಾಗಾಗಿನೇ ಈಗ ಒಬ್ಬೊಬ್ಬರ ಬಂಧನದಿಂದ ಸಿಕ್ಕಾಪಟ್ಟೆ ಮುಜುಗರಕ್ಕೆ ಸರ್ಕಾರ ಈಡಾಗಿದೆ. ಇದೇ ಕೇಸ್ನಲ್ಲಿ ಕೇಂದ್ರವೂ ಕೂಡ ಎಂಟ್ರಿ ಆಗಿದೆ. ಕೇಂದ್ರ ಸರ್ಕಾರ ಎಂಟ್ರಿ ಆಗಿರೋದು, ಇಡಿ ಎಂಟ್ರಿ ಆಗಿದೆ, ಸಿಬಿಐ ಕೂಡ ಎಂಟ್ರಿ ಆಗಿದೆ. ಇಡಿ ಮತ್ತು ಸಿಬಿಐ ಎಂಟ್ರಿ ಆಗಿಬಿಟ್ರೆ ರಾಜ್ಯ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ.
ಎಂಥ ಇನ್ಫ್ಲೂಯೆನ್ಸ್ ಮಾಡಿದರೂ ಕೂಡ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೇಸ್ ಅಂತಿಮ ಘಟ್ಟ ತಲುಪಬೇಕು, ಕೋರ್ಟ್ನಲ್ಲೇ ಇದು ಇತ್ಯರ್ಥ ಆಗಬೇಕು. ಅಲ್ಲಿವರೆಗೂ ಏನು ಅರೆಸ್ಟ್ ಆಗಿದಾರಲ್ಲ ಇವರನ್ನ ಬಿಡುವ ಮಾತೇ ಇಲ್ಲ, ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರ ಎಂಟ್ರಿ ಆಗಿದೆ, CBI ಎಂಟ್ರಿ ಆದರೆ ಗೊತ್ತಲ್ಲ ನಿಮಗೆಲ್ಲ, ಇತ್ಯರ್ಥ ಆಗೋವರೆಗೂ ಅವರು ಸುಮ್ಮನೆ ಇರಲ್ಲ. ಇನ್ನು ಇಡಿ CBI ಎಂಟ್ರಿಯಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಫ್ಕೋರ್ಸ್ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ರಾಜೀನಾಮೆಗೆ ದಿನೇ ದಿನೇ ಒತ್ತಡ ಹೆಚ್ಚಾಗಿದೆ. ನಮ್ಮ ಕಡೆ ಒಂದು ಮಾತಿದೆ, ಗುಡ್ಡ ಸುತ್ತಿ ಮೈಲಾರಕ್ಕೂ ಹೋಗೋದು ಅಂತ ಹೇಳಿ. ಹಂಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಸಿದ್ದರಾಮಯ್ಯನವರ ತಲೆದಂಡ ಪಕ್ಕ ಕೊನೆಗೆ ಬರೋದಿದೆ, ಗುಡ್ಡ ಸುತ್ತಿ ಮೈಲಾರಕ್ಕೆ ಬರಬೇಕು. ಹಂಗೆ ಯಾರೇ ತಪ್ಪು ಮಾಡಿದ್ರು ಮುಖ್ಯಮಂತ್ರಿಗಳವರೇ ಅಲ್ವಾ ಸಿದ್ದರಾಮಯ್ಯನವರು. ನಿಮ್ಮ ಸಂಪುಟದಲ್ಲಿರುವಂಥ ಒಬ್ಬ ಸಚಿವ ಇಂಥ ದೊಡ್ಡ ಮಟ್ಟದ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ನೀವೇ ಕಾರಣ. ನಿಮಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದು ಬಿಡ್ತಾ ಅಂತ ಹೇಳಿ ಮತ್ತೊಂದು ಪ್ರಶ್ನೆ. ಹಾಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿಬಿಟ್ಟಿದೆ. ನಾಗೇಂದ್ರ ರೀತಿ ಸಿದ್ದರಾಮಯ್ಯ ಅವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಸಹಜ, ಸಿದ್ದರಾಮಯ್ಯನವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಲಾಯರ್, ಹೇಳಿ ಕೇಳಿ ಕಾನೂನು ಗೊತ್ತಿರುವಂಥ ವ್ಯಕ್ತಿ. ಅಫ್ಕೋರ್ಸ್ ಇದರಿಂದ ಹೇಗೆ ಬಚಾವಾಗಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಕ್ಲೀನ್ ಇಮೇಜ್ ಅಂತ ಏನಿತ್ತಲ್ಲ ಸಿದ್ದರಾಮಯ್ಯನವರಿಗೆ, ಒಳ್ಳೆ CM ರೀ, ಒಳ್ಳೆ ನಾಯಕ ರೀ ಸಿದ್ದರಾಮಯ್ಯನವರು. ಹಿಂಗಿರಬೇಕು ಒಬ್ಬ ನಾಯಕ, ರಾಜಕೀಯ ನಾಯಕ ಅಂದರೆ. ಇವರ ಥರ ಎಲ್ಲ ನಾಯಕರು ಬುದ್ಧಿ ಕಲಿಬೇಕು ಅಂತ ಮಾತನಾಡ್ಕೊಳ್ತಾ ಇದ್ದಂಥ ಜನ CM ಸಿದ್ದರಾಮಯ್ಯನವರು ಎಲ್ಲ ರಾಜಕಾರಣಿಗಳ ಥರ ಆಗ್ಬಿಟ್ರಲ್ಲಪ್ಪ ಅಂತ ಅಂದ್ಕೊಳ್ಬಾರ್ದು. ಹಂಗಾಗಿ ಹೋಗ್ಬಿಡುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ, ಸಿದ್ದರಾಮಯ್ಯನವರು ಅರೆಸ್ಟ್ ಆದರೆ ಅವರನ್ನು ಹೇಗಾದರೂ ಮಾಡಿ ಈ ಕೇಸ್ನಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋದು BJP ಅವರ ಒಂದು ಆಸೆ. ಹಾಗಾಗಿನೇ BJP ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಏನು ಮುಂದಿನ ಕಾರಣಗಳು ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ನಂಬರ್ 2, BJP ಅವರ ಕಾರಣ ನಂಬರ್ 2, ವಾಲ್ಮೀಕಿ ನಿಗಮದ ಹಗರಣ. ಈ ಹಗರಣದಲ್ಲಿ ಮಾಜಿ ಸಚಿವ ಅರೆಸ್ಟ್ ಆಗಿದ್ದಾರೆ, ನಾಗೇಂದ್ರ. ಈ ವಿಚಾರ ಸಿದ್ದರಾಮಯ್ಯನವರಿಗೆ ಸಿಕ್ಕಾಪಟ್ಟೆ ಮುಜುಗರ ತಂದಿದೆ. ಒಂದು ಮೂಢ ಹಗರಣ ಆದರೆ ಮತ್ತೊಂದು ಪ್ರಕರಣ, ಮತ್ತೊಂದು ದೊಡ್ಡ ಮಟ್ಟದ ಹಗರಣ, ರಾಜ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸ್ತಾ ಇರುವಂತಹ ಹಗರಣ, ಅದು ವಾಲ್ಮೀಕಿ ನಿಗಮ ಹಗರಣ. ಸಿದ್ದರಾಮಯ್ಯನವರಿಗೆ ಏನಪ್ಪ ಹಿಂಗಾಗ್ತಾ ಇದೆಯಲ್ಲ ಅಂತ ಹೇಳಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ BJP ಅವರು ಹೋರಾಟದ ಮೇಲೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಈ ಎಲ್ಲ ಪ್ರಕರಣಗಳನ್ನ ಇಟ್ಕೊಂಡು, ಈ ಎಲ್ಲ ಹಗರಣಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರನ್ನ ಕೆಳಗಡೆ ಇಳಿಸಬೇಕು, ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು. ಇದು BJP ಅವರ ಟಾರ್ಗೆಟ್, ಗುರಿ. ಹಾಗಾಗಿನೇ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ಸಿಹಿ ಅಥವಾ ಪಾಯಸ ಸಿಕ್ಕಿಬಿಟ್ಟಿದೆ BJP ಅವರಿಗೆ, ವಾಲ್ಮೀಕಿ ನಿಗಮ ಹಗರಣ. ವಾಲ್ಮೀಕಿ ನಿಗಮ ಹಗರಣದಲ್ಲಿ CBI ಮತ್ತು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಎಂಟ್ರಿ ಆಗಿದ್ದಾವೆ. ಇವು ಎಂಟ್ರಿ ಆಗಿಬಿಟ್ರೆ ಮುಗೀತು ಅಲ್ಲಿಗೆ ಕತೆ. ಯಾರೇ ಆರೋಪಿಗಳಾದರೂ ಕೂಡ ಅವರನ್ನು ಬಿಡೋದಿಲ್ಲ, ಅರೆಸ್ಟ್ ಮಾಡಲಾಗುತ್ತೆ, ನ್ಯಾಯಾಂಗ ಬಂಧನದಲ್ಲಿಡಲಾಗುತ್ತೆ, ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸತ್ಯಾಸತ್ಯತೆ ತಿಳಿಯುವವರೆಗೂ ಕೂಡ ಇಡಿ ಅಧಿಕಾರಿಗಳು CBIನವರು ಬಿಡೋದಿಲ್ಲ. ಮಂತ್ರಿ ಸ್ಥಾನಕ್ಕೆ ನಾಗೇಂದ್ರ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾಗಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಅರೆಸ್ಟ್ ಕೂಡ ಮಾಡಾಯಿತು. ಅವರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ರು. ಅವರ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾಯಿತು. ಎಲ್ಲ ಗೊತ್ತಾದ ನಂತರ, ಮಾಹಿತಿ ಪಡೆದ ನಂತರ ನಾಗೇಂದ್ರ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ. ಒಂದು ತಲೆ ಈಗಾಗಲೇ ಉರುಳು ಹೋಗಿದೆ, ಒಂದು ತಲೆದಂಡ ಆಗಿದೆ ನಾಗೇಂದ್ರ. ಮತ್ತೊಂದು ಅಧ್ಯಕ್ಷ ಶಾಸಕ ಯಾರು, ಬಸನಗೌಡ ದದ್ದಲ್. ಗಾಡ 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 ಅಂತ ನಡಗ್ತಾ ಇದ್ದಾರೆ ಬಸನಗೌಡ ದದ್ದಲ್. ಬಿಕಾಸ್ ನಾಗೇಂದ್ರ ಅವರನ್ನೇ ಬಿಟ್ಟಿಲ್ಲ, ನನ್ನ ಬಿಟ್ಟು ಬಿಡ್ತಾರಾ ಇವರು ಅನ್ನೋದು ಭಯ ಶುರುವಾಗಿದೆ. ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಸಾಹೇಬರು, ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಅರೆಸ್ಟ್ ಮಾಡ್ತಾರೆ, ಎಲ್ಲೇ ಹೋದರೂ ಕೂಡ, ಎಲ್ಲೇ ತಲೆ ಮರೆಸ್ಕೊಂಡ್ರು ಕೂಡ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಡಿ CBI ಎಂಟ್ರಿ ಆಗಿದ್ದಾವೆ. ಹಾಗಾಗಿ ಅವರನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಹಲವು ಅಧಿಕಾರಿಗಳನ್ನು ಈಗಾಗಲೇ ಬಂಧನ ಮಾಡಲಾಗಿದೆ.
ಒಬ್ಬೊಬ್ಬರ ಬಾಯಿಯಿಂದಲೂ ಕೂಡ ಸತ್ಯವನ್ನ ಕಕ್ಕಿಸ್ತಾ ಇದ್ದಾರೆ ಅಧಿಕಾರಿಗಳು. ಸುಳ್ಳು ಹೇಳಿದ್ರೆ ಬಿಡೋದೇ ಇಲ್ಲ ನಿಮ್ಮನ್ನ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರ ಬಾಯಿಂದಲೂ ಸತ್ಯ ಬರ್ತಾ ಇದೆ. ಹಾಗಾಗಿನೇ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಈಗ ಅದರಲ್ಲೂ ಸಿದ್ದರಾಮಯ್ಯನವರು ಫುಲ್ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ಪಾಪ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರ ಅನ್ನೋ ಹಣೆಪಟ್ಟಿ. ಸಿದ್ದರಾಮಯ್ಯನವರು ಕಳೆದ ಬಾರಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, ಸರ್ಕಾರವನ್ನ ನಡೆಸ್ಕೊಂಡು ಹೋದ್ರು. ಸುಭದ್ರ ಸರ್ಕಾರ, ಯಾವುದೇ ರೀತಿಯಾದಂಥ ಗಲಾಟೆಗಳಾಗಿರಲಿಲ್ಲ. ಇಂಥ ದೊಡ್ಡ ದೊಡ್ಡ ಹಗರಣಗಳು ನಡೆದಿರಬಹುದು, ಬೆಳಕಿಗೆ ಬಂದಿರಲಿಲ್ಲ. ಆದರೆ ಈ ಹಗರಣಗಳಿದಾವಲ್ಲ, ಈ ಹಗರಣಗಳಿಂದ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹಣೆಪಟ್ಟಿಯನ್ನ ಕಟ್ಕೊಂಡಂತಾಗಿದೆ. ಪ್ರತಿನಿತ್ಯ ಬೆಳಗಾದ್ರೆ ಸಾಕು ಇಂಥದ್ದೇ ಹಗರಣಗಳು. ಈಗ ಮತ್ತೊಂದು ಬಂದಿದೆ, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ. ಹಾಗಾಗಿನೇ ಭ್ರಷ್ಟ ಸರ್ಕಾರ ಅನ್ನೋ ಹಣೆಪಟ್ಟಿಗೆ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಸಾಕ್ಷಿಯಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ತಂದಿದೆ ವಾಲ್ಮೀಕಿ ಹಗರಣ. ಈ ಹಗರಣದಲ್ಲಿ ಓರ್ವ ಅಧಿಕಾರಿ ಚಂದ್ರಶೇಖರನ್ ಅನ್ನೋ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಪಾಪ. ಎಷ್ಟೋ ಪುಟಗಳ ಒಂದು ಡೆತ್ ನೋಟ್ ಬರೆದಿಡ್ತಾರೆ. ಒಬ್ಬೊಬ್ಬರ ಹೆಸರನ್ನು ಕೂಡ ಬರೆದಿಡ್ತಾರೆ, ಈ ಹಗರಣದಲ್ಲಿ ಯಾರ್ಯಾರಿದ್ದಾರೆ ಈ ಅಕ್ರಮದಲ್ಲಿ ಅಂತ ಹೇಳಿ. ಹಾಗೇನೆ ಸಂಬಂಧಪಟ್ಟ ಆ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ತಲೆದಂಡ ಆಗಿದೆ, ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಆ ಇಲಾಖೆಯ ಮಾಜಿ ಸಚಿವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ, ನಾಗೇಂದ್ರ. ಈಗ ಅಧ್ಯಕ್ಷ, ನಿಗಮದ ಅಧ್ಯಕ್ಷ ದದ್ದಲ್, ಬಸನ್ನಗೌಡ ದದ್ದಲ್ ಸಾಹೇಬರೇನಿದಾರಲ್ಲ, ಅವರನ್ನ ಅರೆಸ್ಟ್ ಮಾಡೋದು ಮಾತ್ರ ಬಾಕಿ ಇದೆ. ಹಾಗಾಗಿನೇ ಈಗ ಒಬ್ಬೊಬ್ಬರ ಬಂಧನದಿಂದ ಸಿಕ್ಕಾಪಟ್ಟೆ ಮುಜುಗರಕ್ಕೆ ಸರ್ಕಾರ ಈಡಾಗಿದೆ. ಇದೇ ಕೇಸ್ನಲ್ಲಿ ಕೇಂದ್ರವೂ ಕೂಡ ಎಂಟ್ರಿ ಆಗಿದೆ. ಕೇಂದ್ರ ಸರ್ಕಾರ ಎಂಟ್ರಿ ಆಗಿರೋದು, ಇಡಿ ಎಂಟ್ರಿ ಆಗಿದೆ, ಸಿಬಿಐ ಕೂಡ ಎಂಟ್ರಿ ಆಗಿದೆ. ಇಡಿ ಮತ್ತು ಸಿಬಿಐ ಎಂಟ್ರಿ ಆಗಿಬಿಟ್ರೆ ರಾಜ್ಯ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ. ಎಂಥ ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೇಸ್ ಅಂತಿಮ ಘಟ್ಟ ತಲುಪಬೇಕು, ಕೋರ್ಟ್ನಲ್ಲೇ ಇದು ಇತ್ಯರ್ಥ ಆಗಬೇಕು. ಅಲ್ಲಿವರೆಗೂ ಏನು ಅರೆಸ್ಟ್ ಆಗಿದಾರಲ್ಲ ಇವರನ್ನ ಬಿಡುವ ಮಾತೇ ಇಲ್ಲ, ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರ ಎಂಟ್ರಿ ಆಗಿದೆ, ಸಿಬಿಐ ಎಂಟ್ರಿ ಆದರೆ ಗೊತ್ತಲ್ಲ ನಿಮಗೆಲ್ಲ, ಇತ್ಯರ್ಥ ಆಗೋವರೆಗೂ ಅವರು ಸುಮ್ಮನೆ ಇರಲ್ಲ. ಇನ್ನು ಇಡಿ ಸಿಬಿಐ ಎಂಟ್ರಿಯಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಫ್ಕೋರ್ಸ್ ಸಂಕಷ್ಟ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ರಾಜೀನಾಮೆಗೆ ದಿನೇ ದಿನೇ ಒತ್ತಡ ಹೆಚ್ಚಾಗಿದೆ. ನಮ್ಮ ಕಡೆ ಒಂದು ಮಾತಿದೆ, ಗುಡ್ಡ ಸುತ್ತಿ ಮೈಲಾರಕ್ಕೂ ಹೋಗೋದು ಅಂತ ಹೇಳಿ. ಹಂಗೆ ಯಾರೇ ತಪ್ಪು ಮಾಡಿದ್ರು ಕೂಡ ಸಿದ್ದರಾಮಯ್ಯನವರ ತಲೆದಂಡ ಪಕ್ಕ ಕೊನೆಗೆ ಬರೋದಿದೆ, ಗುಡ್ಡ ಸುತ್ತಿ ಮೈಲಾರಕ್ಕೆ ಬರಬೇಕು. ಹಂಗೆ ಯಾರೇ ತಪ್ಪು ಮಾಡಿದ್ರು ಮುಖ್ಯಮಂತ್ರಿಗಳವರೇ ಅಲ್ವಾ ಸಿದ್ದರಾಮಯ್ಯನವರು. ನಿಮ್ಮ ಸಂಪುಟದಲ್ಲಿರುವಂಥ ಒಬ್ಬ ಸಚಿವ ಇಂಥ ದೊಡ್ಡ ಮಟ್ಟದ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅದಕ್ಕೆ ನೀವೇ ಕಾರಣ. ನಿಮಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದು ಬಿಡ್ತಾ ಅಂತ ಹೇಳಿ ಮತ್ತೊಂದು ಪ್ರಶ್ನೆ. ಹಾಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿಬಿಟ್ಟಿದೆ. ನಾಗೇಂದ್ರ ರೀತಿ ಸಿದ್ದರಾಮಯ್ಯ ಅವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಸಹಜ, ಸಿದ್ದರಾಮಯ್ಯನವರಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಲಾಯರ್, ಹೇಳಿ ಕೇಳಿ ಕಾನೂನು ಗೊತ್ತಿರುವಂಥ ವ್ಯಕ್ತಿ. ಅಫ್ಕೋರ್ಸ್ ಇದರಿಂದ ಹೇಗೆ ಬಚಾವಾಗಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಕ್ಲೀನ್ ಇಮೇಜ್ ಅಂತ ಏನಿತ್ತಲ್ಲ ಸಿದ್ದರಾಮಯ್ಯನವರಿಗೆ, ಒಳ್ಳೆ ಸಿ ಎಂ ರೀ, ಒಳ್ಳೆ ನಾಯಕ ರೀ ಸಿದ್ದರಾಮಯ್ಯನವರು. ಹಿಂಗಿರಬೇಕು ಒಬ್ಬ ನಾಯಕ, ರಾಜಕೀಯ ನಾಯಕ ಅಂದರೆ. ಇವರ ಥರ ಎಲ್ಲ ನಾಯಕರು ಬುದ್ಧಿ ಕಲಿಬೇಕು ಅಂತ ಮಾತನಾಡ್ಕೊಳ್ತಾ ಇದ್ದಂಥ ಜನ ಸಿ ಎಂ ಸಿದ್ದರಾಮಯ್ಯನವರು ಎಲ್ಲ ರಾಜಕಾರಣಿಗಳ ಥರ ಆಗ್ಬಿಟ್ರಲ್ಲಪ್ಪ ಅಂತ ಅಂದ್ಕೊಳ್ಬಾರ್ದು. ಹಂಗಾಗಿ ಹೋಗ್ಬಿಡುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ, ಸಿದ್ದರಾಮಯ್ಯನವರು ಅರೆಸ್ಟ್ ಆದರೆ ಅವರನ್ನು ಹೇಗಾದರೂ ಮಾಡಿ ಈ ಕೇಸ್ನಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋದು BJP ಅವರ ಒಂದು ಆಸೆ. ಹಾಗಾಗಿನೇ BJP ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಏನು ಮುಂದಿನ ಕಾರಣಗಳು ಏನು ಅನ್ನೋದನ್ನ ಕೂಡ ಗಮನಿಸ್ತಾ ಹೋಗೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.